ವಂದೇ ಪರಿಪೂರ್ಣवर्तिनं मूर्तित्वे परिकल्पितषडभृतो वर्त्मा पुनर्जन्मनाम् आत्मेत्यात्मविदां क्रतुश्च यडतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतौ स्वपिति चोच्छ्वसितैकमात्रं भानुस्य एव जयति प्रकटप्रभावः। ಪಂಚಾಂಗದ ಬಗ್ಗೆ ನಾವು ಮೊನ್ನೆ ತಿಳ್ಕೊಂಡಿದ್ದೇವೆ. ಪಂಚಾಂಗವನ್ನ ಪಠನೆ ಮಾಡಿದರೆ ಏನೇನು ಫಲಗಳು ಅದರ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ. ಮುಂದಿನ ಪಾಠ ನಮಗೆ ವಿಷನಾಡಿಕ. ವಿಷನಾಡಿಗಳು ಒಂದು ನಕ್ಷತ್ರದಲ್ಲಿ ಸಾಮಾನ್ಯ 4 ಗಳಿಗೆಗಳು. ಒಂದು ನಕ್ಷತ್ರ ಅಂತ ಹೇಳಿದ್ರೆ 60 ಗಳಿಗೆ. ಅದರಲ್ಲಿ ಒಂದು 4 ಗಳಿಗೆಗಳು ಎಲ್ಲಾ ನಕ್ಷತ್ರದಲ್ಲಿಯೂ ಕೂಡ ವಿಷಗಳಿಗೆಗಳು ಅಂತ ಹೇಳುವಂತ ಒಂದು ವ್ಯವಸ್ಥೆ ಇದೆ. ಅದು ಗೊತ್ತಾಗ್ಬೇಕಾಗಿದ್ರೆ ಯಾವ ನಕ್ಷತ್ರದಲ್ಲಿ ಎಲ್ಲಿ ಯಾವ 4 ಗಳಿಗೆಗಳು ಹೇಳುವಂಥದ್ದು ನಾವು ತಿಳ್ಕೊಳ್ಳಿಕ್ಕಿರುವಂಥದ್ದು. ಹಾಗೆ ಎಲ್ಲಾ ನಕ್ಷತ್ರಗಳಲ್ಲಿ ಕೂಡ ಅಮೃತ ಗಳಿಗೆಗಳು ಅಂತ ಹೇಳುವಂಥದ್ದು ಕೂಡ ಇದೆ. ಅಮೃತ ನಾಡಿಕ, ನಾಡಿಕ, ಗಳಿಗೆ ಇವೆಲ್ಲ ಒಂದೇ. ನಾಡಿಕ, ವಿನಾಡಿಕ ಅಂತ, ಗಳಿಗೆ, ವಿಗಳಿಗೆ ಅಂತೇಳಿ ಈ ರೀತಿಯಲ್ಲಿ ಹೇಳ್ತೇವೆ ನಾವು. ಇದು ಗೊತ್ತಾಗ್ಬೇಕಾದ್ರೆ ನಮಗೆ ಮುಂದಿನ ಪೇಜಿನ ಪಾಠವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದರಿಂದಾಗಿ 28ನೇ ಪೇಜಲ್ಲಿ ಸಂಖ್ಯಾಜ್ಞಾನ ಕ್ರಮ ಅಂತೇಳಿ ಉಂಟು. ಅದರ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಈ ಪಾಠವನ್ನು ನಮಗೆ ಅಮೃತಗಳಿಗೆ ಯಾವುದು, ವಿಷನಗಳಿಗೆ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅದರಿಂದಾಗಿ ಆ ಪಾಠದ ಬಗ್ಗೆ ನೋಡುವ. ಸಂಖ್ಯಾಜ್ಞಾನ ಕ್ರಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಲ್ಲಿ ಇರುವುದನ್ನು ಓದ್ತಾ ಹೋಗ್ತೇನೆ, ಅರ್ಥ ಮಾಡಿಕೊಳ್ಳಿಕ್ಕಿರುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಣನೆ ಪ್ರಧಾನವಾದುದರಿಂದ ಅಂಕೆ ಮತ್ತು ಸಂಖ್ಯೆಗಳ ನಿರ್ದೇಶಕ್ಕಾಗಿ ಪ್ರಧಾನವಾಗಿ 2 ವಿಧಾನಗಳನ್ನು ಅನುಸರಿಸಿದ್ದಾರೆ. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ಗಣಿತವೇ ಪ್ರಧಾನ, ಅದರಲ್ಲಿ ನಮಗೆ ಸಂಖ್ಯೆಗಳ ಪರಿಜ್ಞಾನಗಳೆಲ್ಲ ಬೇಕಾಗ್ತದೆ. ಆ ಸಂಖ್ಯೆಗಳನ್ನ ನೇರವಾಗಿ 12 ಅಂತ ಹೇಳಿದ್ರೆ 12 ಈ ರೀತಿಯಲ್ಲೇ ಹೇಳುದಿಲ್ಲ. ಅದನ್ನ ಶಬ್ದದ ಮೂಲಕವಾಗಿ ನಮಗೆ ತಿಳಿಸ್ತಾರೆ. ಅದು 2 ವಿಧಾನವಾಗಿ ತಿಳಿಸ್ತಾರೆ. 12 ಅಂತ ಹೇಳುವುದನ್ನ 2 ವಿಧಾನವಾಗಿ ತಿಳಿಸ್ಲಿಕ್ಕೆ ಬರ್ತದೆ. ಅದು ಹೇಗೆ ಅಂತೇಳಿ ಹೇಳಿದ್ರೆ ಇಲ್ಲಿ ನೋಡುವ. ಈ 2 ಕ್ರಮಗಳಲ್ಲಿ ಅಂಕಾನ ವಾಮತೋ ಗತಿ ಎಂಬ ನಿಯಮದಂತೆ ಮುಂದಿನ ಅಂಕೆಗಳನ್ನು ಕ್ರಮೇಣ ಎಡಬದಿಗೆ ಬರುವಂತೆ ನಿರೂಪಿಸಲಾಗುತ್ತದೆ. ಈಗ ನಮಗೆ ಒಂದು 52 ಅಂತೇಳಿ ಹೇಳಬೇಕಾಗಿದ್ರೆ ಮೊದಲಿಗೆ 2 ಹೇಳಿ ನಂತರ 5 ಹೇಳ್ತಾರೆ. ಅಂಕಾನ ಮಾಮತೋಗತಿ. ಯಾವತ್ತೂ ಕೂಡ ಸಂಖ್ಯೆಯನ್ನ ಸೂಚನೆ ಮಾಡಬೇಕಾದ್ರೆ, ಶಬ್ದಗಳಿಂದ ಸೂಚನೆ ಮಾಡಬೇಕಾದ್ರೆ ಉಲ್ಟ ಅಂಕಾನ ಮಾಮತೋಗತಿ ಅಂತ ಹೇಳುವಂತ ನಿಯಮ ಸರ್ವತ್ರ ಎಲ್ಲಾ ಶಾಸ್ತ್ರಗಳಲ್ಲಿ. ಈ ಕೇವಲ ಇಷ್ಟು ಮಾತ್ರ ಅಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ ನಮಗೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಹೇಳಿದ್ರೆ ಧರ್ಮ ಅಲ್ವಾ. ಅದೇ ರೀತಿಯಲ್ಲಿ ಇಡೀ ಮಹಾಭಾರತ ಅಂತ ಹೇಳುವುದಕ್ಕೆ ಜಯ ಅಂತ ಹೆಸರುಂಟು. ಜಯ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆ ಆಗ್ತದೆ ಅಂತ ಹೇಳಿದ್ರೆ 18 ಸಂಖ್ಯೆ ಆಗ್ತದೆ. ಅದರಿಂದಾಗಿ 18 ಸಂಖ್ಯೆಯನ್ನ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಯುದ್ಧ ಆಗಿರತಕ್ಕಂಥದ್ದು 18. ಹೀಗೆ 18ಕ್ಕೆ ತುಂಬಾ 18 ಅಂತ ಹೇಳುವಂತ ಸಂಖ್ಯೆ ಜಯ ಅಂತ ಹೇಳುವಂತದ್ದನ್ನ ಸೂಚನೆ ಮಾಡ್ತದೆ. ಹೇಗೆ ಅಂತ ಹೇಳಿದ್ರೆ ನಮಗೆ ಮುಂದಕ್ಕೆ ಗೊತ್ತಾಗ್ತದೆ. ಅಂತೂ ಇಂಥ ಒಗಟಿನ ಕೆಲವು ತುಂಬಾ ಸಂಖ್ಯೆಗಳ ಒಗಟನ್ನು ಬಿಡಿಸ್ಲಿಕ್ಕೆ ಎಲ್ಲಾ ಶಾಸ್ತ್ರಗಳಲ್ಲಿ ಕೂಡ ಈ ರೀತಿಯಲ್ಲಿ ಶಬ್ದಗಳ ಮೂಲಕವಾಗಿ ಸಂಖ್ಯೆಯನ್ನ ಹೇಳಿರ್ತಾರೆ. ಅದನ್ನ ತಿಳ್ಕೊಳ್ಬೇಕಾದ್ರೆ ಈ ವಿಷಯ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಇದು ಕೇವಲ ಜ್ಯೋತಿಷ್ಯಕ್ಕೆ ಮಾತ್ರ ಅಲ್ಲ, ಬೇರೆ ಶಾಸ್ತ್ರಗಳ ಅಧ್ಯಯನಕ್ಕೂ ಕೂಡ ತುಂಬಾ ಉಪಯೋಗಿ ಆಗಿರ್ತಕ್ಕಂತಹ ವಿಷಯ ಇದು. ಅಂಕಾನ ಮಾಮತೋಗತಿ ಇದು ಎಲ್ಲಾ ಕಡೆಗಳಲ್ಲಿ ಕೂಡ ಹಾಗಿರ್ತದೆ. ಎಲ್ಲಾ ಸಂಖ್ಯೆಗಳನ್ನು ನಿರ್ದೇಶನ ಮಾಡಬೇಕಾಗಿದ್ರು ಕೂಡ ಉಲ್ಟಾ ನಿರ್ದೇಶನ ಮಾಡಿರ್ತಾರೆ. ನಾವು ವಾಮತೋಗತಿ ಅಂತ ಉಲ್ಟಾ ಅಂತೇಳಿ ಹೇಳಿದ್ದು, ಅಂದ್ರೆ ಹಿಂಬದಿಯಿಂದ ನಿರ್ದೇಶನ ಮಾಡಿರ್ತಾರೆ.
ಕ್ರಮೇಣ ಎಡಬದಿಗೆ ಬರುವಂತೆ ನಿರೂಪಿಸಲಾಗ್ತದೆ. ಕಟಪಯಾದಿ ಸಂಖ್ಯಾ ನಿರೂಪಣೆ ಒಂದು. ಹೆಸರೇ ಹೇಳುವಂತೆ ಕಟಪಯಾದಿ ಅಂತೇಳಿ, ಅರ್ಥಾತ್ ಕಾದಿ ನವ, ಟಾದಿ ನವ, ಪಾದಿ ನವ, ಯಾದ್ಯಷ್ಟವು ಎಂಬುದಾಗಿ ಈ ರೀತಿಯಲ್ಲಿ ಒಂದು ಸೂತ್ರ ಇದನ್ನು ಮುಂದಕ್ಕೆ ಕೊಟ್ಟಿದ್ದಾರೆ. ಇದನ್ನು ಕಾದಿನವ, ಟಾದಿನವ, ಪಾದಿ ಪಂಚ, ಯಾದ್ಯಷ್ಟು ಎಂಬ ಸೂತ್ರ ರೂಪದಲ್ಲಿ ಹೇಳಾಗ ಸರಿ ಮುಂದಕ್ಕೆ ಕೊಟ್ಟಿದ್ದಾರೆ. ಕಾದಿ, ಟಾದಿ, ಪಾದಿ, ಯಾದಿಯಾಗಿ 10 ಅಕ್ಷರಗಳು ಕ್ರಮವಾಗಿ 1ರಿಂದ ಆರಂಭಿಸಿ 9ರವರೆಗಿನ ಅಂಕೆಗಳನ್ನು ಕೊನೆಯ ವರ್ಣ ಶೂನ್ಯವನ್ನು ಸೂಚಿಸುತ್ತವೆ. ಪಾದಿ ವರ್ಗದಲ್ಲಿ ನಮಗೆ 5 ಅಂಕೆಗಳು ಹಾಗೂ ಯಾದಿ ವರ್ಗದಲ್ಲಿ 8 ಅಂಕೆಗಳು ಮಾತ್ರ ಬೋಧಿಸಲ್ಪಡುತ್ತದೆ. ಕಾದಿ ಕವರ್ಗ ಅಂತೇಳಿ, ಕಾದಿ ಅಂತ ಹೇಳಿದ್ರೆ ಕವರ್ಗ, ಕ ಖ ಗ ಘ ಞ ಚ ಛ ಜ ಝ ಞ ಇಷ್ಟು 10 ಅಕ್ಷರಗಳಾಗ್ತದೆ. ಟಾದಿ ಆದ್ರಿಂದಾಗಿ ಟಕಾರ ಆದಿಯಾಗಿ ಉಳ್ಳಂತ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಟಕಾರ ಆದಿಯಾಗಿ ಉಳ್ಳಂತದ್ದು ಅಂತ ಹೇಳಿದ್ರೆ ಟ ಠ ಡ ಢ ಣ, ಇಲ್ಲಿಗೆ 5 ಆಯ್ತು, ಇನ್ನು 5 ತ ಥ ದ ಧ ನ, ಟವರ್ಗ ಮತ್ತೆ ತವರ್ಗಗಳು. ಇನ್ನು ಪಾದಿ ಪಕಾರಾದಿಯಾಗಿ ಪ ಫ ಬ ಭ ಮ, ಪುನಃ ಯಾರಲವ ಇಟ್ಕೊಳ್ಳುವ ಅಂತ ಹೇಳಿದ್ರೆ ಯಾದಿ ಅಂತ ಹೇಳಿದ್ದಾರೆ ಯಕಾರ ಆದಿಯಲ್ಲಿ, ಹಾಗಿದ್ರೆ ಅಲ್ಲಿ 5ಕ್ಕೆ ಮುಗೀತದೆ. ಪಾದಿ ಅಂತ ಹೇಳುವಂಥದ್ದಲ್ಲಿ ಅರ್ಥ ಇಲ್ಲ, ಇದೆ ಪಾದಿ ವರ್ಗದಲ್ಲಿ 5 ಅಕ್ಷರಗಳನ್ನು ತಗೊಳ್ಬೇಕು. ಯಾದಿಯಲ್ಲಿ ಯಾರ ಲಾವ ಶ ಶ ಸ ಹ ಇಷ್ಟು ನಮಗೆ ಒಟ್ಟು 8 ಅಕ್ಷರಗಳನ್ನ ತಗೊಳ್ಬೇಕು ಇದರಲ್ಲಿ ಯಾದಿಯಲ್ಲಿ. ಹಾಗಿದ್ದಾಗ ಇದನ್ನೇ ಸೂತ್ರದಲ್ಲಿ ಹೇಳ್ತಾರೆ ಕಾದಿ ನವ ಅಂದ್ರೆ ಕ ಖ ಗ ಘ ಞ ಚ ಛ ಝ ಚ ಛ ಜ ಝ ಎಂಬಲ್ಲಿಗೆ ಒಟ್ಟು 9 ಅಕ್ಷರಗಳು. ಜ್ಞ ಅಂತ ಹೇಳುವಂಥದ್ದು 0 ಅಂತೇಳಿ. ಹಾಗೆ ಕಾದಿನವ ಟಾದಿನವ ಠ ಠ ಡ ಢ ಣ ತ ತ ಧ ಧ ಎಂಬಲ್ಲಿಗೆ ನಮಗೆ 9 ಅಕ್ಷರಗಳನ್ನು ತಗೊಳ್ಬೇಕು. ನ ಅಂತ ಹೇಳುವಂಥದ್ದು 0. ಮತ್ತೆ ಪಾದಿ ಪಂಚ ಪಾಪ ಬ ಭ ಮ 5. ಮತ್ತೆ ಯಾದಿ ಅಷ್ಟ ಅಂದ್ರೆ ಯಾರ ಲಾವ ಶ ಶ ಸ ಹ 8 ಅಕ್ಷರಗಳು. ಹೀಗೆ ಅಕ್ಷರಗಳಿಗೆ ಸಂಖ್ಯೆಗಳನ್ನು ಇರುವಂಥದ್ದು. ಅಂದ್ರೆ ಕ ಅಂತ ಹೇಳಿದ್ರೆ 1, ಅಲ್ಲಿ ಕ ಕ ಕಿ ಕಿ ಕು ಕು ಕೃ ಕೆ ಕೈ ಕೋ ಕೌ ಕಂ ಹ ಕಹ ಯಾವುದೇ ಅಕ್ಷರ ಅಲ್ಲಿ ಬಂದ್ರು ಕೂಡ ಆ ವರ್ಗದಲ್ಲಿ ಕ ಕಿ ಅಂತ ಹೇಳಿದ್ರು ಒಂದೇ, ಒಂದು ಸಂಖ್ಯೆ ಅಂತ ಹೇಳಿ ತಿಳ್ಕೊಳ್ಬೇಕು. ಹಾಗೆ ಖ ಖ ಖಿ ಖಿ ಕು ಕು ಕೃ ಖೆ ಖೆ ಖೈ ಖೋ ಖೌ ಖಂ ಕಹ ಈ ಅಕ್ಷರ ಯಾವುದು ಬಂದರೂ ಕೂಡ ನಾವು 2 ಅಂತೇಳಿ ತಿಳ್ಕೊಳ್ಬೇಕು. ಗ ಗ ಗಿ ಗಿ ಗು ಗೆ ಗೆ ಅಂತೇಳಿ ಬಂದರೂ ಕೂಡ, ಅಥವಾ ಗೋ ಅಂತೇಳಿ ಬಂದ್ರೆ ಅಕ್ಷರ 3 ಅಂತೇಳಿ ಇಟ್ಕೊಳ್ಬೇಕು. ಇದು ಎಲ್ಲಾ ಅಕ್ಷರಗಳಿಗೆ ಈ ರೀತಿಯಲ್ಲಿ ಸಾಮಾನ್ಯ ತಿಳ್ಕೊಳ್ಬೇಕು. ಯಾವುದೇ ಹಾಗೆ ಟಾಟಾ ಟಿ ಟಿ ಟು ಟು ಅದೆಲ್ಲ ಒಂದು ಅಂತೇಳಿ ಅದಕ್ಕೆ ಹೆಸರು. ಅಂದ್ರೆ 2 ಅಂತೇಳಿ ಹೇಳಿದ್ರು ಕೂಡ ಅದಕ್ಕೆ 1 ಅಂತೇಳಿ ಅರ್ಥ. ಹೀಗೆ ಅದರ ಕೋಷ್ಟಕ ಮುಂದಕ್ಕೆ ಕೊಟ್ಟಿದ್ದಾರೆ ನಿಮಗೆ, ಆಗ ಕರೆಕ್ಟ್ ಆಗಿ ಅಂದಾಜು ಕೋಷ್ಟಕ ನೋಡಿ, ಸಂಖ್ಯಾ ನಿರ್ದೇಶ ಕೋಷ್ಟಕ ಅಂತ. ಅದರಲ್ಲಿ 1 ಅಂತೇಳಿ ಬರೆದು 1 ಅಕ್ಷರಕ್ಕೆ ಕ ಟ ಪ ಯ ಈ ಅಕ್ಷರಗಳಲ್ಲಿ ಯಾವ್ದು ಅಕ್ಷರ ಬಂದರೂ ಕೂಡ ಅದಕ್ಕೆ 1 ಅಂತೇಳಿ ಸಂಖ್ಯೆಯನ್ನು ಗೊತ್ತು ಮಾಡಿಕೊಳ್ಳಬೇಕು. ಕ ಠ ಖ ರ ಇಷ್ಟು ಅಕ್ಷರಗಳಿಗೆ 2 ಅಂತೇಳಿ, ಗ ಡ ಬಾಲ 3, ಘ ಢ ಭ ವ ಇಷ್ಟು ಅಕ್ಷರಗಳಿಗೆ 4 ಅಂತೇಳಿ, ङ ಣ ಮ ಶ ಇದು 5 ಅಂತೇಳಿ ಸೂಚನೆ ಕೊಡ್ತದೆ ಈ ಸಂಖ್ಯೆ, ಈ ಅಕ್ಷರಗಳು. ಚ ತ ಶ ಇದು 6, ಛ ಥ ಸ ಇದು 7, ಜ ದ ಹ ಇದು 8, ಝ ಮತ್ತೆ ಧ 9, ಜ್ಞ ಮತ್ತೆ ನ ಹೇಳುವಂಥದ್ದು 0 ಅಂತೇಳಿ. ಇನ್ನು ಇದಕ್ಕೆ ಬರ್ತದೆ ನಮಗೆ ಸಂಶಯ, ಆಕಾರ ಇಕಾರ ಉಕಾರ ಎಲ್ಲ ಎಲ್ಲಿಯಾದ್ರೂ ಬಂದ್ರೆ ಅಕ್ಷರ ಅಂತೇಳಿ ಉಂಟೀಗ, ಅಕಾರ ಉಂಟಲ್ಲಿ. ಆ ರೀತಿಯಲ್ಲಿ ಬಂದಾಗ ನಮಗೆ ಅದಕ್ಕೆ ಎಷ್ಟು ಸನ್ನೆ ಅಂತ ಹೇಳಿದ್ರೆ ಅಕಾರ, ಈ ಆಕಾರ ಈಕಾರವು ಸ್ವರಾಕ್ಷರಗಳು ಯಾವುದೇ ಬಂದರೂ ಕೂಡ ಅದಕ್ಕೆಲ್ಲ 0 ಅಂತೇಳಿ ನಾವು ಇಟ್ಕೊಳ್ಬೇಕು.
ಅದನ್ನು ಇಲ್ಲಿ ಕೋಷ್ಟಕದಲ್ಲಿ ಕೊಡ್ಲಿಲ್ಲ, ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಇರುವಂತದ್ದು. ಈಗ ಉದಾಹರಣೆಗೆ ನಾಗ ಅಂತ ಅಕ್ಷರ ಇದೆ. ನಾಗ ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳಿದ್ರೆ ಅಂಕಾನ ಮಾಮತೋ ಗತಿ ನಿಯಮ ಪ್ರಕಾರ ಉಲ್ಟಾ ಮಾಡಿಕೊಳ್ಬೇಕು. ಗಾನ ಗ ಅಂತ ಹೇಳಿದ್ರೆ 3, ನ ಅಂತ ಹೇಳಿದ್ರೆ 0. ಅಂದ್ರೆ ನಿಮಗೆ 30 ಎಂಬುದನ್ನ ಹೇಳಲಿಕ್ಕೆ ಅಂದ್ರೆ 0 3 ಅಂತ ಹೇಳಿ, ನ ಅಂತ ಹೇಳಿದ್ರೆ 0, ಗ ಅಂತ ಹೇಳಿದ್ರೆ 3, ಬೇರೆ 0 3 ಅಂತ ಹೇಳಿ ಆಗ್ತದೆ. ಅಂಗಾನ ಮಾಮತೋ ಗತಿ ಆದ್ರಿಂದಾಗಿ ಉಲ್ಟಾ ಮಾಡಿಕೊಳ್ಬೇಕು, ಅರ್ಥಾತ್ 30 ಅಂತ ಹೇಳಿ ಆಗ್ತದೆ. ಹಾಗಿದ್ರೆ ನಾಗ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆ ಅಂತ ಹೇಳಿದ್ರೆ 30 ಎಂಬುದಾಗಿ ತಿಳ್ಕೊಳ್ಬೇಕು. ಕಟಪಯ ವರ್ಗ ಭವೈ ಪಿಂಡಾಂತಿ ಅಕ್ಷರೈ ಅಂಕಾಹ ಎಂಬ ನಿಯಮದಂತೆ ಪಿಂಡ ಎಂದರೆ ಸಂಯುಕ್ತಾಕ್ಷರ. ಆ ಸಂಯುಕ್ತಾಕ್ಷರಗಳಲ್ಲಿ ಈಗ ನಮಗೆ ಸಂಯುಕ್ತ ಎಂಬಲ್ಲಿ ಕಕಾರ ಮತ್ತೆ ತಕಾರ ಉಂಟು, ಅಲ್ಲಿ ಒಂದು ಸಂಯುಕ್ತಾಕ್ಷರ ಉಂಟು, ಅದನ್ನೇ ನೋಡಬೇಕಾದ್ರೆ ಸ ಅಂತೇಳಿ ಹೇಳಿದ್ರೆ 7 ಆಗ್ತದೆ, ಸಮ್ ಅಂತ ಹೇಳಿದ್ರೆ 7 ಆಗ್ತದೆ. ಯು ಅಂತೇಳಿ ಹೇಳಿದ್ರೆ ನಮಗೆ ಸಂಯುಕ್ತ ಎಂಬಲ್ಲಿಯೇ ನೋಡುವ, ಯು ಅಂತೇಳಿ ಹೇಳಿದ್ರೆ ನಮಗೆ 1 ಅಂತೇಳಿ ಆಗ್ತದೆ. ಅಲ್ಲಿ ಇನ್ನು ನಂತರ ಸಂಯುಕ್ತ ಎಂಬಲ್ಲಿ ಕಕಾರ ಉತ್ತರ ತಕಾರ ಇದೆ, ಕಕಾರಕ್ಕೆ 1, ತಕಾರಕ್ಕೆ 6. ಹಾಗಿದ್ರೆ ಯಾವ್ದನ್ನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅಂತ್ಯವರ್ಣವನ್ನೇ ತಗೊಳ್ಬೇಕಾದ್ರಿಂದಾಗಿ ಇಲ್ಲಿ ತಕಾರವನ್ನು ತಗೊಳ್ಬೇಕು. ಕಕಾರಕ್ಕೆ ಉತ್ತರದಲ್ಲಿ ಮತ್ತೆ ಇರುವಂತದ್ದು ಅಂತ್ಯವರ್ಣ ತಕಾರ, ಅದರಿಂದಾಗಿ 6 ಅಂತ ಹೇಳುವಂತ ಸಂಜ್ಞೆಯನ್ನ 6 ಅಂತೇಳಿ ನಾವು ಇಟ್ಕೊಳ್ಬೇಕು. ಹಾಗಾದ್ರೆ ಸಂಯುಕ್ತ ಅಂತ ಹೇಳಿದ್ರೆ ಎಷ್ಟಾಯ್ತು? ಸ ಅಂತ ಹೇಳಿದ್ರೆ 7, ಯ ಅಂತ ಹೇಳಿದ್ರೆ ಯು ಅಂತ ಹೇಳಿದ್ರೆ 1, ತ ಅಂತ ಹೇಳಿದ್ರೆ 6. ಅಂಕಾನ ಮಾಮತೋ ಗತಿ ಆದ್ರಿಂದಾಗಿ 6 1 7 617 ಅಂತೇಳಿ ಸಂಯುಕ್ತ ಎಂಬ ಶಬ್ದಕ್ಕೆ ಅಕ್ಷರ ಸಂಖ್ಯೆ ಆಗ್ತದೆ. ಈಗ ಇಲ್ಲಿ ಬೇಕಾದ್ರೆ ಇಲ್ಲಿ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ರತ್ನ, ಅಲ್ಲಿ ರ ಅಂತ ಹೇಳಿದ್ರೆ 2, ಆ ಅಂತೇಳಿ ಕೊನೆಯಲ್ಲಿ ನಕಾರ ಇದೆ. ನಕಾರಕ್ಕೆ ಎಷ್ಟು ಅಂತ ಹೇಳಿದ್ರೆ 0, ಆದ್ರೆ ನಿಮಗೆ ರತ್ನ ಅಂತ ಹೇಳಿದ್ರೆ 0 2 ಅಂತೇಳಿ. ಅಲ್ಲಿ ತಕಾರಕ್ಕೆ ಅಂಕ ಇಲ್ಲ, ಉತ್ತರ ಅಂತ್ಯವರ್ಣ ನಕಾರ ಆದ್ರಿಂದಾಗಿ ನಕಾರಕ್ಕೆ 0, ಅದರಿಂದ ಈ 0 2 ಅರ್ಥಾತ್ 2 ಅಂತೇಳಿ ಅರ್ಥ. ಅದರಿಂದಾಗಿ ರತ್ನ ಅಂತ ಹೇಳಿದ್ರೆ 2. ಚಂದ್ರ ಅಂತ ಹೇಳುವಲ್ಲಿ ನೋಡಬೇಕಾದ್ರೆ ಚ ಅಂತೇಳಿ ಹೇಳಿದ್ರೆ 6 ಆಗ್ತದೆ. ದ್ರ ಎಂಬಲ್ಲಿ ನಮಗೆ ದಕಾರಕ್ಕೆ ಬೆಲೆ ಇಲ್ಲ, ರಕಾರಕ್ಕೆ ಬೆಲೆ, ಅದರಿಂದಾಗಿ 2 ಅಂತೇಳಿ ಆಗ್ತದೆ ರಕಾರ. ಅಂಕಾನ ಮಾಮತೋ ಗತಿ ಆದ್ರಿಂದ ಉಲ್ಟಾ ಮಾಡಬೇಕು, 26 ಅಂತೇಳಿ ಆಗ್ತದೆ. ಮಾಣಿಕ್ಯ ಎಂಬಲ್ಲಿ ಕೂಡ ನೋಡುವ ಬೇಕಾದ್ರೆ ಮಾ ಅಂತ ಹೇಳಿದ್ರೆ 5, ನ ಅಂತ ಹೇಳಿದ್ರೆ 5, ಕಕಾರ ಯಕಾರ ಅಲ್ಲಿ ಎರಡಕ್ಕೂ ಒಂದೇ, ಅದರಿಂದಾಗಿ ಯಾವ್ದು ತಗೊಳ್ಳಂತ ಅಂತ್ಯವರ್ಣ ತಗೊಳ್ಬೇಕು, ಯಕಾರವನ್ನ ತಗೊಳ್ಬೇಕು. ಅದರಿಂದ 1 ಅದನ್ನ ಉಲ್ಟಾ ಮಾಡಿದಾಗ 1 5 5 ಹೇಳಿ ಆಗ್ತದೆ. ಹೀಗೆ ಇದೊಂದು ಕ್ರಮವನ್ನ ಹೇಳ್ತಾರೆ ಸಂಖ್ಯೆಗಳನ್ನು ತಿಳಿಸಿಕೊಡಬೇಕಾದ್ರೆ. ಮತ್ತೊಂದು ನಿರ್ದಿಷ್ಟ ಸಂಖ್ಯೆಯಲ್ಲಿರುವ ವಸ್ತುಗಳ ಪರ್ಯಾಯ ಪದಗಳ ಮೂಲಕ ಆ ಸಂಖ್ಯೆಯನ್ನ ಬೋಧಿಸುವುದು ದ್ವಿತೀಯ ವಿಧಾನವಾಗಿದೆ. ಉದಾಹರಣೆಗೆ ಭೂಮಿ ಅಥವಾ ಚಂದ್ರ. ಭೂಮಿ ಅಂತೇಳಿ ಶಬ್ದವನ್ನೇ ಹೇಳ್ತಾರೆ. ನಾವು ಅಂಕದ ಶಬ್ದದವನ್ನೇ ತಗೊಂಡಾಗಿ ಭೂಮಿ ಅಂತ ಹೇಳಿದ್ರೆ ಭಕಾರ ಅಂತ ಹೇಳಿದ್ರೆ 4, ಮಕಾರ ಅಂತ ಹೇಳಿದ್ರೆ 5, ಉಲ್ಟಾ ಮಾಡಿದಾಗ 54 ಅಂತ ಆಗ್ತದೆ ಭೂಮಿ. ಆದರೆ 1 ಎನ್ನುವ ಅರ್ಥದಲ್ಲಿ ಕೂಡ ಭೂಮಿ ಎಂಬ ಶಬ್ದವನ್ನ ಬಳಸುವುದು ಉಂಟು. ಯಾಕೆಂದ್ರೆ ಭೂಮಿ ಅಂತ ಹೇಳುವಂಥದ್ದು ಒಂದೇ. ಅಥವಾ ಚಂದ್ರ ಅಂತ ಹೇಳುವಂಥದ್ದು ಈಗ ನಾವು ನೋಡಿದ್ದೇವೆ, ಚಂದ್ರ ಅಂತ ಹೇಳಿದ್ರೆ 26 ಆಗ್ತದೆ. ಆದ್ರೆ ಒಂದೇ ಎಂಬ 1 ಎಂಬ ಶಬ್ದದಲ್ಲಿ ಅರ್ಥದಲ್ಲಿ ಕೂಡ 1 ಎಂಬಲ್ಲಿ ಕೂಡ ನಾವು ಚಂದ್ರ ಶಬ್ದವನ್ನ ಬಳಸಿದ್ರೆ ತಪ್ಪಲ್ಲ. ಅಂದ್ರೆ ಅಲ್ಲಿ ಪರ್ಯಾಯ ಪದ, ಚಂದ್ರ ಒಬ್ಬನೇ ಆದ್ರಿಂದಾಗಿ. ಈಗ 2 ಎಂಬಲ್ಲಿ ನಮಗೆ ಅಶ್ವಿನಿ ದೇವತೆಗಳ ಹೆಸರನ್ನು ಬಳಸುವುದು ಉಂಟು. ಯಾಕೆಂದ್ರೆ ಅಶ್ವಿನಿ ದೇವತೆಗಳಿಬ್ರು. ಕಣ್ಣು ಅಂತ ಹೇಳುವಂಥದ್ದು ಉಂಟು, ನೇತ್ರ ಅಂತೇಳಿ, ಅಲ್ಲಿ 2, ಯಾಕೆಂದ್ರೆ ಕಣ್ಣುಗಳು 2 ಆದ್ರಿಂದಾಗಿ. 3 ಎಂಬಲ್ಲಿ ರಾಮ ಅಂತೇಳಿ ಶಬ್ದವನ್ನ ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಪರಶುರಾಮ, ಶ್ರೀರಾಮ, ಬಲರಾಮ ಅಂತೇಳಿ 3 ರಾಮಂದಿರು ಅಂತ ಹೇಳುವಂಥದ್ದು ಈ ದಶಾವತಾರದಲ್ಲಿ ಕೂಡ 3 ರಾಮಂದಿರು ಅಂತ ಹೇಳುವಂತ ಮತವೂ ಕೂಡ ಇದೆ. ಅಲ್ಲಿ ಪರಶುರಾಮ, ಶ್ರೀರಾಮ ಹಾಗೆ ಬಲರಾಮನು ಕೂಡ ಸೇರ್ತಾನೆ ದಶಾವತಾರದಲ್ಲಿ ಅಂತ ಹೇಳುವಂತ ಒಂದು ಮತ ಇದೆ. ಹಾಗೆ ರಾಮ ಅಂತೇಳಿ ಅಲ್ಲಿ ಬಳಸ್ತಾರೆ, 3 ಬಹುವಚನವನ್ನು ಬಳಸ್ತಾರೆ, 3 ರಾಮಂದಿರು ಅಂತೇಳಿ. ಇನ್ನು
ಹಾಗೆ ಈ ರೀತಿಯಲ್ಲಿ ಶಬ್ದಗಳನ್ನು ಅದನ್ನು ಮುಂದಕ್ಕೆ ಪಾಠದಲ್ಲಿ ಬಳಸ್ತಾರೆ. ಈಗ ನಾವು ಇವತ್ತಿನ ಪಾಠಕ್ಕೆ ನಾವು ಬೇಕಾದ್ರೆ ಈಗ ಇದು ವಿಷಯ ಅರ್ಥ ಆಯ್ತು ಅಂತೇಳಿ ಅನ್ಕೊಳ್ತೇನೆ. ಎಲ್ಲರಿಗೂ ಅರ್ಥ ಆಯ್ತಲ್ಲ ಈ ವಿಷಯ ಅರ್ಥ ಆಗದಿದ್ರೆ ಹೇಳಿ, ಮುಂದೆ ವಿಷನಾಡಿಕ ಶ್ಲೋಕ ಪಾಠ ಮಾಡ್ಲಿಕ್ಕೆ ಬರುವುದಿಲ್ಲ. ಈ ವಿಷಯ ಅರ್ಥ ಆಯ್ತಾ ಎಲ್ಲರಿಗೂ ಕೂಡ? ಬೇಕಾದ್ರೆ ಇದು ನೋಡುವ. ಅರ್ಥ ಆಗದಿದ್ರೆ ನಿಮ್ಮ ಹೆಸರುಗಳನ್ನೇ ನೋಡುವ. ಹೆಸರುಗಳಲ್ಲಿ ಯಾರಿಗೆ ಅರ್ಥ ಆಗ್ಲಿಲ್ಲ ಅವರ ಹೆಸರನ್ನು ಬೇಕಾದ್ರೆ ಹೇಳಿ, ಅದಕ್ಕೆ ನೋಡುವ ಎಷ್ಟು ಸಂಖ್ಯೆ ಅಂತೇಳಿ. ಆಚಾರ್ಯ ನಮಗೆ ಸ್ವಲ್ಪ ಸ್ಪಷ್ಟ ಆಗ್ಬೇಕು. ಹಾ, ನಿಮ್ದು ಹೆಸರು ಹೇಗೆ? ವಿಠಲ. 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 ವಿಠಲದಲ್ಲಿ ಮೊದಲಿಗೆ ವಿ ಅಲ್ವಾ? ಹೌದು. ವಿಗೆ ಅಕ್ಷರ ಯಾವುದು? 4. ವಕಾರ. ವಾ, ವಿ, ವು, ಬೆ ಯಾವುದೇ ಇದ್ರು ಕೂಡ ವಕಾರಕ್ಕೆ ಸಂಬಂಧಪಟ್ಟ ಹಾಗೆ 4 ಅಂತೇಳಿ ಅಕ್ಷರ ಅಲ್ವಾ? ಹೌದು, 4. ಅಕೋಷ್ಟಕದಲ್ಲಿದೆ ನೋಡಿ. ವಿ. ಥ ಅಂತ ಹೇಳುವುದಕ್ಕೆ ಎಷ್ಟು ಅಕ್ಷರ? 2. ಅಂತ ಹೇಳೋದಕ್ಕೆ 2. 2. ಯಾಕಂತ ಹೇಳಿದ್ರೆ ಠ ದಿನವ ಟ ಠ ಎರಡನೇದಾದ್ರಿಂದಾಗಿ ಅಲ್ಲಿ 2 ಅಂತೇಳಿ ಆಯ್ತು. ನಿಮ್ಮಲ್ಲಿ ಸಂಯುಕ್ತಾಕ್ಷರ ಉಂಟು, ಠ ವಿಠಲ ಅಂತೇಳಿ ಹೇಳಿದಾಗ ಅದು 2 ಠವೇ ಆದ್ರಿಂದಾಗಿ ಕೊನೆಯ ಅಂತ್ಯದ್ದು ತಗೊಂಡ್ರು ನಮಗೆ ಅದು ಠ ಅಂತ ಹೇಳಿ 2 ಅಂತೇಳಿ 2 ಆಗ್ತದೆ. ಹೌದು ಹೌದು ಹೌದು. ಲ ಅಂತ ಹೇಳಿದ್ರೆ ಎಷ್ಟು? ಲ ಅಂತ ಹೇಳಿದ್ರೆ 3. 3. ಈ ಅಂಕಾನ ಮಾಮತೋ ಗತಿ. ಯಾವತ್ತು ಕೂಡ ಅಂಕವನ್ನ ಹೇಳಬೇಕಾದ್ರೆ ಪಾಮ ಎಡಗಡೆಯಿಂದ ತಗೊಳ್ಬೇಕು. ಅರ್ಥಾತ್ 3, 2, 4 ಹಾಗನ? ಹಾ, ಹೌದು. 324 ಅಂತೇಳಿ ಆಗ್ತದೆ. ವಿಠಲ ಅಂತ ಹೇಳಿದ್ರೆ 423 ಅಂತೇಳಿ ಆಗುದಿಲ್ಲ, 324 ಅಂತೇಳಿ. 324 ಸಂಖ್ಯೆಯನ್ನು ಸೂಚನೆ ಮಾಡ್ಬೇಕಾದ್ರೆ ವಿಠಲ ಶಬ್ದವನ್ನು ಹೇಳಿದ್ರು ಸಾಕಾಗ್ತದೆ. ಆಗ ನಾವು 324 ಅಂತ ಅರ್ಥ ಮಾಡಿಕೊಳ್ಬೇಕು. ಆಚಾರ್ಯ, ಇದ್ರ ಫಲ ಅಂದ್ರೆ ಇದು ಯಾವುದಕ್ಕಾಗಿ ನಾವು ಹೇಳ್ಬೇಕು ಅಂತ ಸ್ವಲ್ಪ ಸ್ಪಷ್ಟತೆ ಬೇಕಾಗಿ. ಅದಿನ್ನು ಅದ ಗೊತ್ತ ಮುಂದಕ್ಕೆ ಮುಂದೆ ಹೋದಂತೆ ಗೊತ್ತಾಗುತ್ತೆ. ಹೌದು. ಆಯ್ತು ಆಚಾರ್ಯ, ಆನಂದ ತೀರ್ಥ ಅನ್ನೋಲ್ಲಿ ಹಾಗೆ ಆಚಾರ್ಯ. ಅದೇ ಅಕಾರ ಇಕಾರ ಉಕಾರ ಎಲ್ಲದಕ್ಕೂ 0 ಅಂತ ಹೇಳಿದ್ವಿ. ಸ್ವರಾಕ್ಷರಗಳಿಗೆ 0. ನಮ್ ಅಂತ ಹೇಳುವಂತದ್ದು ನಕಾರ ಏನಾಯ್ತು? 0. ಆಕಾರ 0, ನಮ್ 0. ದಾ ಎಷ್ಟು? 9. ಅಲ್ಲ, ಆನಂದ 8. ಆನಂದ 008 ಅಂತ ಆಯ್ತು. ತಿ ಅಂತೇಳಿ ಹೇಳಿದ್ರೆ 6. ಥ ಅಂತೇಳಿ ಹೇಳಿದ್ರೆ 7. ಹಾಗಿದ್ರೆ ಎಷ್ಟಾಯ್ತು? 7, 6, 8, 0 ಆಯ್ತು. ಹಾಗೆ 76,800 ಅಂತ ಸಂಖ್ಯೆ ಆಗ್ತದೆ ಆನಂದ ತೀರ್ಥ ಅಂತ ಹೇಳಿದ್ರೆ. ಅಂಕಾನ ಮಾಮತೋಗತಿ ಆದ್ರಿಂದ. ನಂಗೆ ಗೊತ್ತಾಗದಿದ್ರೆ ಬೇರೆ ನೋಡುವ, ಆಯ್ತಾ? ಗೊತ್ತಾಗ್ಲಿಲ್ಲ ಯಾರಿಗಾದ್ರೂ? ಗೊತ್ತಾಯ್ತಾ ಎಲ್ಲರಿಗೂ? ಜ್ಯೋತಿಷ್ಯ ಹೇಳಿದ್ರೆ ಎಷ್ಟಾಗ್ತದೆ? ಜ ಅಂದ್ರೆ ಜ 8 ಬಂತು. ಯಕಾರ ತಗೋಬೇಕು. ಯಕಾರ ತಗೊಳ್ಬೇಕು. 1 ವರ್ಗ. 1 ವರ್ಗ. 118. ಪುನಃ ಯಕಾರ, ಪುನಃ ತಾ. ತಾ ಅಂದ್ರೆ 161. ಹೌದು, 100. ಯಾಕೆ ಅಂತ ಸ್ಪಷ್ಟಪಡಿಸ್ಬೇಕು. 160 ಯಕಾರ ಪುನಃ ಶಕಾರದಲ್ಲಿ ಪುನಃ ಯಕಾರ ಇರ್ತದೆ. ಸೊ 161. ಶಕಾರದಲ್ಲಿ ಯಕಾರ ಇದೆ. ಹೀಗಾಗಿ 1 ಕೊನೆಗೂ 1 ಬರುತ್ತೆ. 161. ಉಲ್ಟಾ ಮಾಡಿ ಅವಾಗ್ಲೂ ಅಷ್ಟೇ ಬರುತ್ತಲ್ಲ. 2 ಒಂದೇ. ಅದೇ ಅದರಲ್ಲಿ ಸಮಸ್ಯೆ ಇಲ್ಲ. 161 ಉಲ್ಟಾ ಮಾಡಿದ್ರೆ 161 ಬರುತ್ತೆ. ಅದೇ ನಯನ ಅಂತ ಹೆಸರು ಇರ್ತದೆ. ನಯನ ಅಂತ ಹೇಳೋದನ್ನು ಉಲ್ಟಾ ಮಾಡಿದ್ರು ನಯನ ಅಂತ ಹೇಳಿ. ಚಂದ್ರಕಾಂತ. ಚಂದ್ರಕಾಂತ ಎಷ್ಟು ಬರ್ತದೆ ಲೆಕ್ಕ ಹಾಕಿ? ಚ ಅಂತ ಹೇಳಿದ್ರೆ ಎಷ್ಟು? ಚಂ
ಚಮ್ ಅಂತ ಹೇಳಿದ್ರೆ ಚ ಅಂತ ಹೇಳಿದ್ರೆ ಒಂದೇ 6. 6. ಚಂದ್ರ ರಕಾರ ರಕಾರ ಅಂದ್ರೆ 2. ಮಧ್ಯದಲ್ಲಿದ್ದು ಅಂದ್ರೆ ಚಂದ್ರ ಎನ್ನುವಲ್ಲಿ ಏನು ಮಕಾರ ಬರುತ್ತಲ್ಲ, ಅದಕ್ಕೇನು ಇಲ್ವಾ ಆಚಾರ? ಎಲ್ಲಿದೆ ಮಕಾರ? ಅಂದ್ರೆ ಚಂದ್ರ ಅಂತನ್ನುವಲ್ಲಿ ಅಲ್ಲಿ ಚಮ್ ಆಯ್ತಲ್ಲ, ಸಂಯುಕ್ತ. ಚಹ. ಹಾ ಚಮ್ಮನೆ ಅದು ತಗೊಂಡ್ಬಿಡುದು. ಸಂಯುಕ್ತ ಅಲ್ಲ, ಅದು ಚ ಚ ಸಂಯುಕ್ತ ಚಿ ಅಲ್ಲ. ಚಿ 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 ಚಮ್ ಚಹ ಹಾಗೆ. ಹೌದು ಹೌದು. 6126 ಗುರುಗಳೇ. ಅದು ನನಗೆ ಉತ್ತರ ಬೇಡ, ಉತ್ತರ ಲಾಸ್ಟ್ ಹೇಳಿ, ನನಗೆ ಸಂಖ್ಯೆ ಹೇಳಿ ಎಷ್ಟು. ಕಾ ಅಂತ ಹೇಳಿದ್ರೆ ಎಷ್ಟು? ಹೇಳ್ತಾ ಹೋಗುದು. ಕಾಮ್ ಕಾಮ್ ಅಂತ ಹೇಳಿದ್ರೆ ಎಷ್ಟು? 1. 1. ತಾ ಅಂತ ಹೇಳಿದ್ರೆ ಎಷ್ಟು? 6. ಹಾ. ವಾಮತೋಗತಿ, ಅದನ್ನ ಉಲ್ಟಾ ಮಾಡಿ. 6 2 1 ಹಾ ಹಾಗೂ 6. 6 2 1 6. ಉಲ್ಟಾ 6 ಮಾಡ್ಬೋದು. 6 2 1 6. 6 1 6 2 ಹೀಗೆ ಅದು 2 6. ಸರಿ. 6 1 2 6. ಸರಿ. ಗುರುಗಳು ಎಲ್ಲಾ ಸ್ವರಾಕ್ಷರಗಳಿಗೂ 0 ತಗೊಳ್ಬೇಕಲ್ಲ, ಈ ಏನಿದ್ರು ಕೂಡ? ಹೌದು. ಸರಿ. ಅಲ್ಲಿ ಇಲ್ಲಿ ಈಗ ಇನ್ನು ಸಂಯುಕ್ತ ಎಲ್ಲಾ ಸ್ವರಾಕ್ಷರಗಳು ಎಲ್ಲಾ ವರ್ಗಾಕ್ಷರಗಳ ಜೊತೆಗೆ ಇರ್ತದೆ. ಯಾಕೆಂತ ಹೇಳಿದ್ರೆ ಕ ಅಂತ ಆಗ್ಬೇಕಾದ್ರೆ ಕ ಪ್ಲಸ್ ಆ, ಅಲ್ಲಿ ಸಂಯುಕ್ತ ಸ್ವರಾಕ್ಷರಗಳನ್ನ ತಗೊಳ್ಲಿಕ್ಕಿಲ್ಲ ಆಯ್ತಾ. ಕೇವಲ ಸ್ವರಾಕ್ಷರ ಮಾತ್ರ ಇರ್ತದಲ್ಲ, ಅಲ್ಲಿ ಮಾತ್ರ ಪ್ರತ್ಯೇಕ ಆಗಿದ್ರೆ ಹೌದು ಹೌದು. ಸರಿ. ಬಂದ್ಬಿಟ್ಟು ಅನಿಲ್ ಕುಮಾರ್ ಉಪ್ಪಣಿ ಅಂತೇಳಿ, ಅದು ಹೇಳಿ. ನನಗೆ ಉಲ್ಟಾ ಮಾಡಿ ಹೇಳ್ಬೇಕು ಅಂತಿಲ್ಲ, ಆ ಅಕ್ಷರಗಳು ಯಾವುದಕ್ಕೆ ಅದಕ್ಕೆ ಯಾವ್ದು ಸಂಖ್ಯೆ ಅಂತ ಹೇಳಿದ್ರೆ ಸಾಕು. ಅಕಾರ ಫಸ್ಟ್ ಅಕಾರ ಅಲ್ವಾ, ಎಷ್ಟು ಅಕಾರಕ್ಕೆ? 0. ಅಕಾರಕ್ಕೆ 0. ಬೇಗ ಬೇಗ ಹೇಳಬೇಕು. ನಕಾರಕ್ಕೆ 0. ನಕಾರಕ್ಕೆ 0. ಸರಿ. ಲಕಾರಕ್ಕೆ 3. ಮತ್ತೆ ಕುಮಾರ್. ಕಕಾರಕ್ಕೆ 1. ಮಕಾರಕ್ಕೆ 5. ರಕಾರಕ್ಕೆ 2. ಅನಿಲ್ ಕುಮಾರ್ ಹೆಸರೆಂತ? ಉಪ್ಪೋಣಿ. ಉಪ್ಪೋಣಿ. ಹೂ ಅಂತ ಹೇಳಿದ್ರೆ ಉಕಾರಕ್ಕೆ 0. ಪಕಾರಕ್ಕೆ ಕೆಳಗಡೆ ಸಪಾನೆ ಬರೋದ್ರಿಂದ 1. ಓಣಿ. ನಕಾರಕ್ಕೆ 0. ಅಲ್ಲಿ ಉಪ್ಪೋಣಿ ಅಂತ ಹೇಳಿದ್ರೆ ಅದು ನ ಠ ಠ ಢ ಣ ಆಣ ನಾನ. ಅಲ್ವಾ, ಮೋಸ್ಟ್ಲಿ ಉಪ್ಪೋಣಿ. ಹಾಗಾದ್ರೆ 5. 5. ಸರಿ. ಉಲ್ಟಾ ಮಾಡಿ ಹೇಳಿದ್ರೆ 5 1 0 2 5 1 3 0 0. ಸರಿ. ಬೇರೆ ಏನಾದ್ರು ಯಾರಿಗಾದ್ರು ಸಂಶಯ ಉಂಟಾ? ವಿಷನಾಡಿಕ ಪಾಠ ನಾಳೆ ಮಾಡ್ತೇನೆ, ಒಂದು ಕ್ಲಿಯರ್ ಮಾಡ್ಕೊಳ್ಳಿ. ಯಾರಿಗೂ ಗೊತ್ತಾಗಿದ್ರೆ ಕೇಳಿಕೊಳ್ಳಿ. ಇಲ್ಲಿ ಹಾಗೆ ಕೊನೆ ಮಾಡಿದಾರಲ್ಲ, ಹೌದು. ಳ ಳ ಮತ್ತೆ ಕ್ಷ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ವಾ? ಕ್ಷ ಅನ್ನೋದು ಎಲ್ಲ ಸೇರಿದೆ ಸರಿ, ಳ ಇದೆಯಲ್ಲ ಅದು ಯಾಕೆ ಹೇಳಿಲ್ಲ? ಅದು ಯಾಕೆ ಹೇಳಿಲ್ಲ ಅಂತ ಅನ್ಸುತ್ತಿಲ್ಲ. ಅಂತ ಳ ಅಂತ ಹೇಳುವಂತದ್ದು ನಮ್ಗೆ 3ಕ್ಕೆ 3 ಅಂತ ಹೇಳಿ ಅದಕ್ಕೆ ತಗೊಳ್ಬೇಕು ಅಂತ ಹೇಳುವಂತ ನಿಯಮ. ಹಾಗೆ ಅದರಲ್ಲಿ ಕೇಳಿಸ್ಲಿಲ್ಲ, ಮಧ್ಯದಲ್ಲಿ ಬ್ರೇಕ್ ಆಯ್ತು, ಪುನಃ ಹೇಳ್ತೀರಾ? ಅಲ್ಲಿ ಸೂತ್ರವನ್ನ ಹೇಳ್ಬೇಕಾದ್ರೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ಅಥವಾ ನಿಮ್ಗೆ?
ಕೇಳಿಸ್ತಾ ಉಂಟಲ್ಲ, ಈಗ ಕೇಳಿಸ್ತಾ ಉಂಟಲ್ಲ. ಪಾಣಿನಿ ಸೂತ್ರದಲ್ಲಿಯೂ ಆ ಅಕ್ಷರಗಳಿಲ್ಲ. ಅದೇ ಆ ಅಕ್ಷರಗಳಿಲ್ಲ. ಪಾಣಿನಿ ಹಯವರಟ ಏನು ಅಂತ ಹೇಳಿ ಕೇಳಿಸ್ತಿಲ್ಲ ಶುರುವಾಗ್ತದೆ. ಸರಿಯಾಗಿ. ನೀವು ಉತ್ತರ 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 ಕೊಡುವಾಗ್ಲೇನೆ ಅದು ಬ್ರೇಕ್ ಆಗ್ತದೆ, ಕಟ್ ಳ ಕಟ್ ಕ್ಷ ಆಗ್ತದೆ. ಜ್ಞಗಳೆಲ್ಲ ಅಕ್ಷರಗಳಲ್ಲ, ಸಂಯುಕ್ತಾಕ್ಷರಗಳು. ಅದು ಸ್ವತಂತ್ರ ಅಕ್ಷರಗಳಲ್ಲ. ಪಾಣಿನಿ ಸೂತ್ರಗಳಲ್ಲಿಯೂ ಆ ಅಕ್ಷರಗಳಿಲ್ಲ. ಆ ರೀತಿ ಬಂದಾಗ ಕ್ಷತ್ರ ಲಕಾರವನ್ನೇ ಜ್ಞ ತೆಗೆದುಕೊಳ್ಬೇಕಲ್ಲ, ಲಕಾರದ ಫಲವನ್ನೇ ಹೇಳ್ಬೇಕಲ್ಲ ಆಚಾರ್ಯ. ಹೌದು ಹೌದು. ಹೌದು. ಲ- ಅದೇ ನಿಮಗೆ ಸೂತ್ರಗಳಲ್ಲಿ ಹಯವರಟ ಅಂತೇಳಿ ಸಹಲ ಅಕ್ಷರಗಳು, ಸ್ವರಾಕ್ಷರಗಳು ಅಂತೇಳಿ ಇರುವಂತದ್ದು. ಅಲ್ಲಿ ಅದೇ ಳ ಮತ್ತೆ ಕ್ಷ ಜ್ಞ ಇದೇ ಅಕ್ಷರ ಕ್ಷಾತ್ರಜ್ಞ ಅಂತೇಳಿ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಕ್ಷ ಜ್ಞ ಅಂತ ಹೇಳುವಂಥದ್ದು ಅಥವಾ ಕ್ಷವರೆಗೂ ಅಕ್ಷರಗಳು ಇದೆ ಅಂತ ಹೇಳುವಂಥದ್ದು ಉಂಟು. ಳ ಕ್ಷ ಅಂತವರೆಗೆ ನಮಗೆ ಹವರೆಗೆ ಮಾತ್ರ, ಹವರೆಗೆ ಮಾತ್ರ. ಅಲ್ಲ, ಅಂದ್ರೆ ಸೂತ್ರದಲ್ಲಿ ಇಲ್ಲ, ಅವರೆಗೆ ಮಾತ್ರ. ಆದ್ರೆ ನಮಗೆ ಅಕ್ಷರಗಳಿಗೆ ಅಭಿಮಾನಿ ದೇವತೆಗಳನ್ನೆಲ್ಲ ಹೇಳಬೇಕಾದ್ರೆ ನಮಗೆ ಎಲ್ರು ಇದೆಲ್ಲ ಇದರಲ್ಲಿ ಸೂತ್ರದಲ್ಲಿ ಉಂಟು. ಕ್ಷ ಜ್ಞ ಕ್ಷವರೆಗೂ ನಮಗೆ ಹೇಳ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ ಮಾತೃಕಾನ್ಯಾಸದಲ್ಲಿ 51 ಅಕ್ಷರ. 51 ಅಕ್ಷರಗಳನ್ನು ಸೂಚನೆ ಮಾಡ್ತಾರೆ. ಆದ್ರೆ 49 ಅಕ್ಷರಗಳು ಅಂತ ಹೇಳುವಂಥದ್ದು ಮೊದಲನೇ ಸೂತ್ರದಲ್ಲಿ ಹಯವರಟ ಲಣ ಅಂತೇಳಿ ಏನು ಪಾಣಿನಿ ಇದು ಮಾಡಿದ್ದಾನೆ. ಅದರಲ್ಲಿ 49 ಅಕ್ಷರಗಳು ಇರುವಂತದ್ದು. ಅದರಲ್ಲಿ ಇಲ್ಲ, ಅದರಿಂದಾಗಿ ಅದನ್ನು ಸೇರಿಸಲಿಲ್ಲ ಅಷ್ಟೇ. ಇಲ್ಲಿ ಸರಿ. ಆದ್ರೆ ಆಚಾರ್ಯ, ಲಕಾರಗಳೆಲ್ಲ ವೇದದಲ್ಲಿ ಇರೋದ್ರಿಂದ ಅದಕ್ಕೆ ಪ್ರಯೋಗ ಇಲ್ಲ. ಇದು ಪಾಣಿನಿ ವ್ಯಾಕರಣದಲ್ಲಿ ಹೊಂದೋದಿಲ್ಲ ಅಷ್ಟೇ ಅಲ್ವಾ? ಆದ್ರೆ ಈ ಜ್ಯೋತಿಷ್ಯದಲ್ಲಿ ಅದಕ್ಕೆ ಅಕ್ಷರ ಅದೇ ಇಲ್ಲ ಅಂದ್ರೆ ಅದೇ ಅಲ್ಲದ ಇನ್ನು ಅದಕ್ಕೆ ಹೇಳಿಲ್ಲ. ಅದರಿಂದಾಗಿ ಲ ಅದರ ಜೊತೆಗೆ ಅದನ್ನ ಇಟ್ಕೊಂಡ್ರೆ ಳ ಮತ್ತೆ ಲ ಎರಡಕ್ಕೂ 3 ಅಂತ ಹೇಳಿ, ಅಥವಾ ಳ ಅಂತ ಹೇಳಿದ್ರೆ 0 ಅಂತ ಹೇಳಿ ಇಟ್ಕೊಂಡು ಅದನ್ನ ಸಾಮಾನ್ಯ ಬಳಸುದಿಲ್ಲ. ಎಲ್ಲಿ ಕೂಡ ಸಂಖ್ಯೆಯನ್ನು ಹೇಳ್ಬೇಕಾದ್ರೆ ಅದನ್ನು ಬಳಸುದಿಲ್ಲ. ಅಂದ್ರೆ ಇಷ್ಟೇ ಸೂತ್ರಗಳಂತೇಳಿ ಹೇಳಿಬಿಟ್ಟಿದ್ದಾರೆ, ಇಷ್ಟೇ ಅಕ್ಷರಗಳಿಗೆ ಹೇಳಿ ಲೆಕ್ಕ ಮಾಡಿಬಿಟ್ಟಿದ್ದಾರೆ. ಆದ್ರಿಂದಾಗಿ ಅದನ್ನ ಇಟ್ಕೊಳ್ಲಿಕ್ಕಿಲ್ಲ. ಹಾಗೆ ಇಟ್ಕೊಂಡ್ರೆ ಅದನ್ನ ಳ ಮತ್ತೆ ಅದಕ್ಕೆಲ್ಲ 0 ಅಂತೇಳಿ. ಮತ್ತೆ ಕ್ಷ ಅಂತ ಹೇಳುವಂತದ್ರಲ್ಲಿ ನಮಗೆ ಕಕಾರೋತ್ತರ ಶಕಾರ ಬರ್ತದೆ, ಷಣ್ಮುಖ ಶಕಾರ ಬರ್ತದೆ. ಅದರಿಂದಾಗಿ ಅದಕ್ಕೆ 6 ಅಂತ ಹೇಳುವಂತ ಸಂಖ್ಯೆಯನ್ನು ಇಟ್ಕೊಳ್ಬೇಕು. ಕ್ಷ ಅಂತ ಬಂದ್ರೆ ತ್ರ ಎನ್ನುವಲ್ಲಿ ರ ಬರ್ತದೆ, ಜ್ಞ ಎನ್ನುವಲ್ಲಿ ಞ ಬರ್ತದೆ ಉತ್ತರದಲ್ಲಿ. ಳಕ್ಕೆ ಮಾತ್ರ ಒಂದು ಸಮಸ್ಯೆ ಆಗ್ತದೆ ನಮಗೆ ಈಗ ಇದರಲ್ಲಿ ಹೇಳದೇ ಇರೋದು. ಅದೀಗ ಸಾಮಾನ್ಯ ನನಗೆ ಎಲ್ಲಿಯೂ ಅದರ ಳವನ್ನ ಬಳಸಿದ್ದಿಲ್ಲ. ಎಲ್ಲಿ ಕೂಡ ಅಕ್ಷರ ಸಂಖ್ಯೆಯನ್ನು ಹೇಳ್ಬೇಕಾದ್ರೆ ಅದನ್ನ ಬಳಸಿದ್ದಿಲ್ಲ. ಇನ್ನು ಒಂದು ವಿಚಾರ ಮಾಡ್ಬೇಕಷ್ಟೆ. ನನಗೂ ಈಗ ಕೇಳಿದ್ಮೇಲೆ ಈಗ ಅದಕ್ಕೆ ಏನ್ ಮಾಡೋದು ನೋಡುವ, ಎಲ್ಲಿ ಸೇರಿಸುದು ಅಂತ. ಯಾವುದು ಲಕಾರಕ್ಕೆ? ಳ ಅದೇ ಶ್ಲೋಕಗಳ ವ್ಯಾಕರಣದಲ್ಲಂತೂ ಲಕಾರಕ್ಕೆ ಯಾವುದು ಹೊಂದೋದೇ ಇಲ್ಲ. ಲಕಾರದಲ್ಲೇ ಪರ್ಯವಸಾನ ಅದಕ್ಕೆ ಇವರೆಲ್ಲ ಸೂತ್ರ ಮಾಡಿದ್ದಾರೆ. ಅದೇ ಲಳೆಯೋರ ಭೇದ ಅಂತ ಹೇಳುವಂತದ್ದು ಒಂದು ಕೆಲವು ಕಡೆ ಹೇಳುವಂತದ್ದು ಉಂಟು. ಅದೇ ವೇದಿಕ ಪ್ರಯೋಗದಲ್ಲಿ, ಇದರಲ್ಲಿ ಪ್ರತ್ನ ಪ್ರಯೋಗ ಮೀಮಾಂಸದಲ್ಲಿ ಬನ್ನಂಜಿಯವರೆಲ್ಲ ಮಾಡಿದ್ದಾರೆ ಅದಕ್ಕೆ ಸೂತ್ರ. ಆದ್ರೆ ವೇದದಲ್ಲಿ ಮಾತ್ರ ಸಿಗ್ತದೆ. ಸಾಮಾನ್ಯ ವ್ಯಾಕರಣದಲ್ಲಿ ಲಕಾರಕ್ಕೆ ಗತಿ ಇಲ್ಲ ಅಂತ ಹೇಳಿ. ಅದೇ ಹಾಗೆ ಇಟ್ಕೋಬೇಕು. ಈಗ ಬಂದ್ರೆ ಎಲ್ಲಿ ನಾವು ಸೇರಿಸ್ಕೋಬೇಕು ಅಂತ ಹೇಳಿದ್ರೆ 3 ಅಂತ ಹೇಳುವಂತದ್ರಲ್ಲಿ ಸೇರಿಸ್ಕೋಬಹುದು ಅಂತ ಕಾಣುತ್ತದೆ ಲಕಾರದಲ್ಲಿ. ಲಳೆಯೋರ ಭೇದ ಅಂತೇಳಿ ಇಟ್ಕೊಂಡ್ರೆ ಆಯ್ತು ಅಂತ ಕಾಣುತ್ತದೆ. ಲಳೆಯೋರ ಭೇದ ಅಂತ ಹೇಳುವಂಥದ್ದು ಉಂಟು. ಲಳೆಯೋರ ಭೇದ ಅಂತ ಹೇಳುವಂಥದ್ದು ಕೂಡ ಎಲ್ಲಿಯೋ ಒಂದು ಕೇಳಿದ ನೆನಪುಂಟು. ಹಾಗೆ ಹಾಗೆ ಇಟ್ಕೋಬಹುದು ಅಂತ ಕಾಣ್ತದೆ. ನೋಡುವ ಮುಂದಕ್ಕೆ ವಿಚಾರ ಮಾಡಿ ಆಯ್ತಾ ಆ ಅಕ್ಷರ ಆಗ್ಬೋದು ಅಂತ. ಸರಿಯಾಗಿದ್ರೆ ಬೃಹಜ್ಜಾತಕ ಪಾಠದವರು ಇದ್ದಾರಲ್ಲ, ಶುರು ಮಾಡುವಲ್ಲ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ